ಹಿಂದೆನೂ ಕೂಡ ಕೇಳಿದ್ರು ನಮಗೆ. ಎಲ್ಲ ಸಚಿವರುಗಳಿಗೂ ನಿಮ್ಮ ಇಲಾಖೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕೊಡಿ ಅಂತ ಕೇಳಿದರು. ಕಳೆದ 2 ವರ್ಷದಿಂದ ಏನೇನು ಮಾಡಿದ್ದೀರಿ ನೀವೆಲ್ಲ ಅಂತ ಕೇಳಿದರು. ನಾವೆಲ್ಲ ಕೊಟ್ಟಿದ್ದೇವೆ. ನಾನು ಕೂಡ ನಮ್ಮ ಗೃಹ ಇಲಾಖೆಗೆ ಏನೆಲ್ಲ ಬದಲಾವಣೆ ತಂದಿದ್ದೇವೆ ಅಥವಾ ಏನು ಆಕ್ಟಿವಿಟೀಸ್ ಮಾಡಿದ್ದೇವೆ ಗೃಹ ಇಲಾಖೆಯಲ್ಲಿ ಅದೆಲ್ಲವನ್ನು ಕೂಡ ನಾನು ವರದಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಎಲ್ಲ ಸಚಿವರು ಕೊಟ್ಟಿದ್ದಾರೆ. ಸಮುದಾಯದ ಸಭೆಗಳಿಗೆ ನೀವು ಸ್ಪೆಷಲಿ ನಿಮ್ಮ ಎಸ್ಟಿ ಸಮುದಾಯದ ಸಭೆ ವಿಚಾರವಾಗಿ ನಾನು ಮನವರಿಕೆ ಮಾಡಿಕೊಟ್ರಾ? ಇಲ್ಲ, ನಾನು ಇನ್ನೂ ಭೇಟಿ ಮಾಡಿಲ್ಲ. ಭೇಟಿ ಮಾಡೋದಕ್ಕೆ ಸಮಯ ಕೇಳಿದ್ದೇನೆ, ಕೇಳ್ತೇನೆ ಅವ್ರಿಗೆ ಯಾವ ಉದ್ದೇಶಕ್ಕೆ ನಾವು ಮಾಡಬೇಕು ಅಂತ ಇದ್ದು ಅನ್ನೋದನ್ನ ಅವರಿಗೆ ವಿವರಣೆ ಮಾಡ್ತೀವಿ. ಅದು ಅವರಿಗೆ ಸಮಾಧಾನ ತಂದ್ರೆ ಪರ್ಮಿಷನ್ ಕೊಟ್ರೆ ಮಾಡ್ತೀವಿ, ಪರ್ಮಿಷನ್ ಕೊಡಲಿಲ್ಲ ಅಂತಂದ್ರೆ ಅದನ್ನ ಅಲ್ಲಿಗೆ ಕೈ ಬಿಡ್ತೇವೆ. ಸರ್, ರಾತ್ರಿ ಸಭೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ ಅಪಘಾತ ಆಗಿದೆ. ಸೊ ತಮ್ಮ ಮತ್ತೆ ಅವ್ರಿಗೆ ಇಬ್ಬರಿಗೂ ಕೂಡ ಏಟಾಗಿದೆ ಅನ್ನೋದು, ಪೆಟ್ಟಾಗಿದೆ ಅನ್ನೋದು. ಅದೇ ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ, ಅವ್ರ ತಮ್ಮನಿಗೆ ಮಾತಾಡಿದೆ. ಅಲ್ಲ, CLPಗೆ ನಾವಿಬ್ಬರು ಇದ್ವಲ್ಲ. ಬೆಳಿಗ್ಗಿನ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಯಾಕೆಂದ್ರೆ ನನಗೆ ತುಮಕೂರಲ್ಲಿ ರಾಜ್ಯ ಮಟ್ಟದ ಸಿರಿಧಾನ್ಯದ ಕಾರ್ಯಕ್ರಮ ಬಹಳ ಹಿಂದೆನೇ ಆಯೋಜನೆ ಮಾಡಿದ್ರು. ಜಿಲ್ಲಾ ಸಚಿವನಾಗಿ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಅವರಿಗೆ ತಿಳಿಸ್ಬಿಟ್ಟೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಸಂಜೆ CLP ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ರಾಜಣ್ಣ ಅವರು ಭಾಗವಹಿಸಿದ್ರು. ಅದರಲ್ಲೇನು ನಮ್ಮನ್ನು ಐಸೋಲೇಟ್ ಮಾಡಿ ಅವ್ರು ಬರಲಿಲ್ಲ ಅಂತ ಹೇಳುವಂಥ ಅಗತ್ಯ ಏನಿಲ್ಲ. ನಿನ್ನೆ ಸಭೆ